ಇದೊಂದು ಪುಲ್ಕೇಶಿ ನಗರಕ್ಕೆ ಬಹಳ ಐತಿಹಾಸಿಕವಾದಂಥ ದಿನ. ನೀವೆಲ್ಲ ಕಳೆದ ವಿಧಾನಸಭೆ ನಾನು ಇವತ್ತು ಏನು ಈ ಕುಡಿಯುವ ನೀರಿನ ಯೋಜನೆಗೆ ಭೂಮಿ ಪೂಜೆ ಮಾಡಲಿಕ್ಕೆ ಬರಲಿಲ್ಲ. ಇಲ್ಲ ಶ್ರೀನಿವಾಸ್ ಕೇಳಿ ಕುದುರೆ ತಗೊಂಡು ಕತ್ತಿ ತಗೊಂಡು ಸನ್ಮಾನ ಮಾಡಿಸ್ಕೊಳಕ್ ಬರಲಿಲ್ಲ. ನಿಮ್ ಜೈಕಾರ ಹಾಸ್ಕೊಳಕ್ಕೂ ಬರಲಿಲ್ಲ. ನಾನು ಬಂದಿರುವಂತ ಉದ್ದೇಶ ನೀವು ನಮಗೆ ಕೊಟ್ಟಂತ ಶಕ್ತಿಗೆ ಶ್ರೀನಿವಾಸ್ ಪರವಾಗಿ ನಿಂತ್ಕೊಂಡದಕ್ಕೆ ಕಾಂಗ್ರೆಸ್ನ 136 ಸೀಟ್ ಅದಕ್ಕೆ ನಿಮ್ಮ ಋಣ ತೀರಿಸಬೇಕು ಅಂತ ಹೇಳಿ ನಾನು ಈಗ ಬಂದಿದ್ದೇನೆ. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕಳಿಸಿದ್ರಿ. ಹೋದ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಯಾವ ಗಾಳಿ ಇದ್ರೂ ಕೂಡ ಗಾಳಿಗೆ ಜಗದೆ ಬಗ್ದೆ ಕಾಂಗ್ರೆಸ್ ಪರವಾಗಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದೀರಿ. ಸೊ ಅದಕ್ಕೆ ಇವತ್ತು ನಿಮ್ಮೆಲ್ಲರ ಋಣವನ್ನು ತೀರಿಸಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ. ಯಾವಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ. ಅವಕಾಶ ಇದ್ದಾಗ ನಾವೇನು ಮಾಡ್ತೀವಿ ಅಂತ ಬಹಳ ಮುಖ್ಯ. ಶ್ರೀನಿವಾಸ್ ಅವರು ಶಾಸಕರಾದ್ಮೇಲೆ ವಾರಕ್ಕೆ 3-4 ದಿನ ಬಂದು ನನ್ನನ್ನು ಭೇಟಿ ಮಾಡಿ ನಿಮ್ಮ ಕ್ಷೇತ್ರದ ಸಮಸ್ಯೆ ಒಂದೇ ಅವರ ಚರ್ಚೆ. ಕುಡಿಯಕ್ಕೆ ನೀರಿಲ್ಲ, ರೋಡ್ ಇಲ್ಲ, ಚರಂಡಿ ಇಲ್ಲ, ಇಷ್ಟು ಬಿಟ್ರೆ ಇನ್ನೇನು ಇಲ್ಲ. 2,000 ರೂಪಾಯಿ ಮನೆ ಬಾಗಿಲು ಕೊಡ್ತಾ ಇದೀವಲ್ಲ, ಅದನ್ನು ಅವ್ರು ಹೇಳ್ತಾ ಇಲ್ಲ, ಯಾಕಂದ್ರೆ ಕೊಟ್ಬಿಟ್ಟಿದೀವಲ್ಲ ನಾವೆಲ್ಲ. ಎಲ್ಲರಿಗೂ ನಮಸ್ಕಾರ, ಅಸ್ಸಲಾಮು ಅಲೈಕುಂ, ವಣಕಂ, ಗುಡ್ ಆಫ್ಟರ್ನೂನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ಬೆಂಗಳೂರು ನಗರದ 28 ಕ್ಷೇತ್ರದಲ್ಲಿ ಒಂದು ಪ್ರತಿಷ್ಠಿತವಾದಂಥ ಕ್ಷೇತ್ರದಂತಹ ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ಮಹಾನ್ ಒಂದು ಕಾರ್ಯ. ಇಡೀ ಕ್ಷೇತ್ರದ ಜನರಿಗೆ ನೆಮ್ಮದಿಯನ್ನ, ಸಂತೋಷವನ್ನ, ಇಡೀ ಕ್ಷೇತ್ರದ ಜನಕ್ಕೆ ತಲುಪುವಂತ ಒಂದು ಕಾರ್ಯವನ್ನ ನಮ್ಮ ನಾಯಕರು, ನನ್ನ ಹಿತೈಷಿಗಳು, ನನ್ನ ರಾಜಕೀಯ ಭವಿಷ್ಯದಲ್ಲಿ ಸದಾ ಕಾಳಜಿ ವಹಿಸಿದ್ದರೆಂದರು ಈ 136 ಸೀಟುಗಳನ್ನು ತಂದುಕೊಟ್ಟಂತಹ ಒಂದು ಧೀಮಂತ ನಾಯಕರು, ಚತುರರು, ಸಂಘಟನಾಕಾರರು, ಸದಾ ಕಾರ್ಯಕರ್ತರ ಬಗ್ಗೆ ಸದಾ ಯೋಚನೆ ಮಾಡಿ ಅವರ ಹಿತವನ್ನು ಕಾಯುವ ನಮ್ಮ ನಾಯಕರು, ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಈಗ ಗುದ್ಲಿ ಪೂಜೆ ಮಾಡುವ ಮೂಲಕ ಪ್ರತಿ ನಮ್ಮ ಕ್ಷೇತ್ರದ 2.5 ಲಕ್ಷ ಜನಗಳಿಗೆ ತಲುಪುವಂತಹ ನೀರನ್ನ, ಕುಡಿಯುವ ನೀರಿಗೆ ಚಾಲನೆಯನ್ನ ಇವತ್ತು ಕೊಟ್ಟಿದ್ದಾರೆ. ಇಂಥ ಒಂದು ಕಾರ್ಯ, ಒಂದು ಬಿಲ್ಡಿಂಗ್ ಮಾಡಿದ್ರೆ ಒಂದು ಊರಿಗಾಗುತ್ತೆ, ಒಂದು ರಸ್ತೆ ಪೂಜೆ ಮಾಡಿದ್ರೆ ಆ ರಸ್ತೆಗಾಗುತ್ತೆ, ಒಂದು ಮನೆ ಕಟ್ಟಿದ್ರೆ ಆ ಮನೆಯವ್ರಿಗಾಗುತ್ತೆ. ಆದ್ರೆ ಇವತ್ತು ಪೂಜೆ ಮಾಡಿದಾರಲ್ಲ, 2.5 ಲಕ್ಷ ಜನಗಳಿಗೆ ತಲುಪ್ತಾ ಅಂತ ಪೂಜೆ ಇದೆ. ಇಡೀ ನಮ್ಮ ಕ್ಷೇತ್ರದಲ್ಲಿ ಡಿಲಿಮಿಟೇಷನ್ 2008ರಿಂದ ಆಗದಾಗಿಂದ ಹಿಡಿದು ಇದುವರೆಗೂ ನಮ್ಮ ಕ್ಷೇತ್ರದಲ್ಲಿ ಒಂದು ನೀರು ಶೇಖರಣೆ ಟ್ಯಾಂಕ್ ಇರಲಿಲ್ಲ. ನೀರಿನ ಅಭಾವ ಎಷ್ಟಿತ್ತು ಅಂದ್ರೆ, ನನಗೆ ನೀವೆಲ್ಲ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ ಮೇಲೆ ನೀವೆಲ್ಲ ಕೇಳಿದ್ದು ನನಗೆ
ನೀರು 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 ನೀರು. ಇಂಥ ಒಂದು ನೀವು ಕೊಟ್ಟಂತ ಸಲಹೆ, ನಿಮ್ಮ ಬೇಡಿಕೆಯನ್ನ ನಾನು ನಮ್ಮ ನಾಯಕರ ಹತ್ರ ಹೋಗಿ ಕೇಳಿದಾಗ ಅವ್ರ ಮನಸ್ಸಿಗೆ ಹಾಕೊಂಡು ಅವರು ಇಡೀ ಅಧಿಕಾರಿಗಳನ್ನ ಕರೆದು ಕೂಡಲೇ ಎಲ್ಲ ಹಣವನ್ನ ಚೆಕ್ ಮಾಡಿ 30 ಕೋಟಿಗಳನ್ನ ನಮಗೆ ನಿಮಗೋಸ್ಕರ ಬಿಡುಗಡೆ ಮಾಡಿದ್ದಾರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು, ನಮ್ಮ ಉಪಮುಖ್ಯಮಂತ್ರಿಗಳು. ಅಂತ ಒಂದು ಘನ ಕಾರ್ಯನ ಅವ್ರ ಕೈಯಲ್ಲೇ ನಾವು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಅವ್ರ ಕೈಯಲ್ಲೇ ಉದ್ಘಾಟನೆ ಮಾಡಿಸಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಿಮ್ಮ ಮುಂದೆ ಕೂತಿದ್ದಾರೆ. ನಿಮ್ಮನ್ನೆಲ್ಲ ಉದ್ದೇಶಿಸಿ ಅವರು ಮುಂದೆ ಮಾತಾಡ್ತಾರೆ. ಅದೇ ರೀತಿ ನಮ್ಮ ಪಕ್ಕದ ಕ್ಷೇತ್ರದ ಶಾಸಕರು ಯಾವತ್ತು ನಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರು ನಮ್ಗೆ ಫೋನ್ ಮಾಡ್ತಾರೆ. ಆ ರಸ್ತೆ ಮಾಡೋಣ, ಈ ರಸ್ತೆ ಮಾಡೋಣ, ಆ ಕೆಲಸ ಮಾಡೋಣ ಅಂತ ಸಲಹೆ ಸೂಚನೆಗಳನ್ನ ನಮಗೆ ಕೊಡ್ತಾ ಇರ್ತಾರೆ. ರಿಜ್ವಾನ್ ಅಹಮದ್ ಸಾಹೇಬರು ಅವರು ಸಹ ಈ ನೀರನ್ನ ನೀವು ಕೊಡ್ಲಿಕ್ಕೆ ಅವರ ಕ್ಷೇತ್ರದಲ್ಲಿ ಪೈಪ್ ಲೈನ್ ಆಗಿಕೊಂಡು ಬರ್ತದೆ. ಅವ್ರ ಸಹಕಾರವೂ ಸಹ ಬಹಳ ನಮಗೆ ಇಂಪಾರ್ಟೆಂಟ್. ಆದ್ದರಿಂದ ಅವರು ಸಹ ನಮ್ಮ ಸಹಕಾರ, ನಮ್ಮ ಪುಲಿಕೇಶ್ ನಾಯಕರಿಗೆ ಸಹಾಯ ಮಾಡಲು ಬಂದಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ. मुझे खुशी की बात है कि आज एक इतना बड़ा प्रोग्राम, पानी की जो किल्लत है, जो परेशानी है, जो लोग मजबूर हैं, इस मजबूरी को दूर करने के लिए हमारी बहनें यहाँ से दूर दूर तक पानी लेने जाते हैं। DWSSB का जो कावेरी वाटर सप्लाई है, दिन में 1 घंटा आता है, 2 घंटे आता है, कभी 3 दिन में 1 घंटा आता है, 4 दिन में 1 घंटा आता है। तो ये जो परेशानी थी, इस परेशानी को जड़ से खत्म करने के लिए एक बार अच्छा सल्यूशन इसको लाने के लिए हमारे जो के.सी. श्रीनिवास जो आपके एमएलए हैं, उन्होंने बहुत मेहनत कर जनाब डी.के. शिवकुमार साहब को यहाँ लाकर आज जो ये काम उन्होंने शुरू किया है, मैं समझता हूँ कि इस एरिया के लिए सबसे बड़ा अगर कोई काम है तो पानी आप तक पहुंचाना, प्यासे को पानी पिलाना सबसे बड़ा सवाब का काम है। आज ये हमारी हुकूमत का, कांग्रेस पार्टी की हुकूमत का जो आज ये काम शुरू हुआ है, ये काम मैं ए.सी. श्रीनिवास और उनकी कोशिश और डी.के. शिवकुमार साहब के हमारे ऊपर जो उनकी मदद रही है, उसका एतराफ़ करते हुए मैं आपको ये कहना चाहूँगा कि आने वाले दिनों में यहाँ का जो एरिया है ये बहुत डेवलप होने वाला है. ನಮ್ಮ ಏರಿಯಾ ತುಂಬಾ ಡೆವಲಪ್ಮೆಂಟ್ ಆಗುತ್ತೆ. ಈಗ ಮಹೇಶ್ವರ ರಾವ್ ಅವರು ಕಾರ್ಪೊರೇಷನ್ ಚೇರ್ಮನ್ ಅಲ್ಲ, ಬರೀ ಮೆಟ್ರೋ MD ಕೂಡ ಆಗಿದ್ದಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಮೆಟ್ರೋ ಲೈನ್ ಚೇಂಜ್ ಮಾಡಿ ಈ ಕಡೆ ತಗೊಂಡು ಬಂದಿದ್ದು. ಇಲ್ಲಾಂದ್ರೆ ಕಂಟೋನ್ಮೆಂಟ್ ಸ್ಟೇಷನ್ ಇಂದ ಜಯನಗರ ವತಿಯಿಂದ ಹಾಗೆ ಮೇಘಿ ಸರ್ಕಲ್ ವತಿಯಿಂದ ಹೋಗ್ಬಿಡೋದು. ನಾವು ಆವಾಗ ನಮ್ಮ ಸರ್ಕಾರ ಇದ್ದಾಗ ಇಲ್ಲ, ಮೆಟ್ರೋ ಸ್ಟೇಷನ್ ಇಲ್ಲಿ ನಮ್ಮ ಬಂಧು ಬಜಾರಿನ ಮೈದಾನಿಂದ ಶುರುವಾಗಿ ಇಲ್ಲಿ ಕಾಂಗ್ರೆಸ್ ರೋಡ್ ಮುಖಾಂತರ ಹೆಗಡೆ ನಗರವರೆಗೂ ಹೋಗಬೇಕು ಅಂತ ಆ ಕಾರ್ಯಕ್ರಮ ಹಾಕಿರೋದು ಕಾಂಗ್ರೆಸ್ ಸರ್ಕಾರ. ನಮ್ಮ ಸರ್ಕಾರ ಹೋದ ನಂತರ ಮುಂದೆ ಹೆಗಡೆ ನಗರಕ್ಕೆ ಹೋಗ್ತಕ್ಕಂಥ ಲೈನ್ ಇನ್ನೂ ಕೂಡ ಇದೆ, ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಪುಲಿಕೇಶಿ ನಗರದಲ್ಲಿ ಇರ್ತಕ್ಕಂಥ ಕೆಲಸ ಶುರು ಆಗಿದೆ. ಎಲ್ಲಿ ಮೆಟ್ರೋ ಬರುತ್ತೆ ಅಲ್ಲಿ ಡೆವಲಪ್ಮೆಂಟ್ ಬರುತ್ತೆ ಅಂತ ತಿಳ್ಕೊಳ್ಳಿ. जहां जहां मेट्रो आता है वहां वहां डेवलपमेंट आता है. तो आने वाले 5 साल में शिवाजी नगर, पुलकेशी नगर, सर्वज्ञ नगर और बैटरानपुरा का जो सारे पाड़ा तक का जो हिस्सा है, ये सारा डेवलप होने वाला है, बेहतरीन इंफ्रास्ट्रक्चर बनने वाला है. और यहाँ पे आप लोग जो रहेंगे, आपके हमारे आने वाले बच्चों के मुस्तकबिल के लिए ये एरिया कांग्रेस पार्टी की जो हुकूमत है ये बेहतरीन से बेहतरीन बनाएगी. ए.सी. श्रीनिवास और मैं मिलकर ये कोशिश करेंगे कि हम इस एरिया को डेवलप करेंगे और आपकी खिदमत में हम जरूर साथ रहेंगे. इतना कहते हुए मैं अपनी बात खत्म करता हूँ. धन्यवाद. नमस्कार.